ಪ್ರೀತಿಯ ದೇವಜನರೇ, ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತಗಳು. ಮತ್ತೊಂದು ಹೊಸ ವಿಡಿಯೋವನ್ನು ಮಾಡಲು ದೇವರು ನಮಗೆ ಕೃಪೆ ಮಾಡಿದ್ದಾನೆ. ಈ ಒಂದು ಸಮಯದಲ್ಲಿ ಈ ಒಂದು ಟಾಪಿಕ್ ಬಹು ಮುಖ್ಯವಾಗಿದೆ, ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರೋದು. ಸ್ಪೆಷಲಿ ನಮ್ಮ ಬೀದರ್ ಸೈಡ್ ಇರುವಂಥ ಜನರುಗಳಿಗೆ ನಾನು ಬೀದರ್ ಭಾಷೆದಲ್ಲೇ ಈ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳೋಕ್ಕೆ ಪ್ರಯತ್ನ ಮಾಡಿದೆ. ಯಾಕಂತಂದರೆ ಬೀದರ್ದಾಗಿರೋ ಜನಗಳಿಗೆ ಅನೇಕ ರೀತಿಯಾದ ವಾಕ್ಯಗಳಿಗೆ ಅಡೆತಡೆ ಆಗ್ಲತ್ತವ. ಏನಂದರೆ ಸತ್ಯವಾದ ವಾಕ್ಯ ಏನಂತ ತಿಳ್ಕೊಳಕ್ಕೆ ತುಂಬ ಕಷ್ಟ ಆಗ್ಲತ್ತದ. ಜನರು ಅವ್ರಿಗೆ ಅನುಗುಣವಾಗಿ ಅವ್ರಿಗೆ ಇಷ್ಟದ ಪ್ರಕಾರ ಬೋಧಕರೆನಿಸಿಕೊಳ್ಳುವವರು ಪ್ರೀಚಿಂಗ್ ಮಾಡತ್ತಾರ. ಅದರಲ್ಲಿಂದ ಊರ ಕಡೆ ಇರುವಂಥ ಚಿಕ್ಕ ಚಿಕ್ಕ ಹಳ್ಳಿದಾಗಿರೋ ಜನರುಗಳಿಗೆ ಓದಿಲ್ಲ, ಅವ್ರಿಗೆ ವಾಕ್ಯದ ಅರಿವಿಲ್ಲ, ಅಂಥವ್ರನ್ನು ಸುಳ್ಳು ಬೋಧಕರು ಅನೇಕ ರೀತಿಯಾಗಿ ಮೋಸ ಮಾಡ್ಲತ್ತಾರ. ಅದಕ್ಕೋಸ್ಕರ ಈ ವಾಕ್ಯದಾಗ ನಾವು ಏನು ನೋಡರಿ ಅಂತಂದ್ರೆ, ಆ ರೀತಿಯಾದ ಸುಳ್ಳು ಬೋಧಕರು ಯಾರಿದ್ದಾರೆ, ಅವ್ರಿಗೆ ನಾವು ಹೆಂಗೆ ಕಂಡು ಹಿಡಿಬೋದು ಅಂಥೇಳಿ ಈ ವಾಕ್ಯದಾಗ ನಾವು ನೋಡೋಕೆ ಪ್ರಯತ್ನ ಮಾಡರಿ. ಇಲ್ಲಿ ಯೇಸು ಸ್ವಾಮಿ ಕೂಡ ಏನು ಮಾಡತ್ತಾರ ಅಂತಂದ್ರೆ ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನಾವು ಸುಳ್ಳು ಕ್ರಿಸ್ತನು ಮತ್ತು ಸುಳ್ಳು ಪ್ರವಾದಿಗಳು ಬರ್ತಾರ ಅಂತ ಹೇಳಿಬಿಟ್ಟು, ಯಾರಾದ್ರೂ ದೇವರ ಸುವಾರ್ತೆಯಲ್ಲಿ ದೇವ್ರ ಮಾರ್ಗದಾಗ ನಡೀತಾರಲ್ಲ ಅಂಥವ್ರಿಗೆ ಕೂಡ ಈ ಸುಳ್ಳು ಪ್ರವಾದಿಗಳು ಏನು ಮಾಡ್ತಾರಂತ ದಾರಿ ತಪ್ಪಿಸ್ತಾರಂತ. ಈ ವಾಕ್ಯ ನಾವು ಮತ್ತಾಯನ ಬರೆದ ಸುವಾರ್ತೆ ಅಧ್ಯಾಯ 24, 23, 27ರಲ್ಲಿ ನೋಡ್ಬೋದು. ಈ ಸುಳ್ಳು ಬೋಧಕರಿಂದ ನಾವು ತಪ್ಪಿಸ್ಕೊಳ್ಳೋದು ಹೆಂಗಂತಂದರೆ, ವಾಕ್ಯ ಅಂತಕ್ಕಂಥ ಕವಚ ನಾವು ಹಾಕ್ಕೊಂಡೇವು ಅಂತಂದ್ರೆ ನಮಗೆ ಈ ಸುಳ್ಳು ಬೋಧಕರು ಏನು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ನಮಗೆ ವಾಕ್ಯದ ಅರಿವಿಲ್ಲ ಅಂತಂದರೆ ಸುಳ್ಳು ಬೋಧಕರು ವಾಕ್ಯಗಳು ಉಪಯೋಗಿಸ್ಕೊಂಡು ತಮ್ಮ ಇಷ್ಟದಂತೆ ಹೆಂಗೆ ಬೇಕಾದರೂ ಜನರಿಗೆ ಮೋಸಗೊಳಿಸಬಹುದು. ಅದರ ಸಲುವಾಗಿ ನಾವು ದೇವರ ವಾಕ್ಯವನ್ನು ಓದೋದು ತಿಳಿಯೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ದೇವರ ವಾಕ್ಯ ತಿಳ್ಕೊಂಡೇವಂದರೆ ನಮಗೆ ಈ ಸುಳ್ಳು ಬೋಧನೆಯಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈಗ ನಾವು ಈ ಸುಳ್ಳು ಬೋಧನೆ ಹೆಂಗೆ ತಿಳ್ಕೊಬೋದು, ಯಾರ್ಲಿಂದ ತಿಳ್ಕೊಬೋದು ಅಂತಂದ್ರೆ, ದೇವರ ವಾಕ್ಯವನ್ನು ಕರೆಕ್ಟಾಗಿ ಯಾರು ಹೇಳ್ತಾರಲ್ಲ ಅವ್ರಲಿಂದೇ ನಾವು ಈ ಸುಳ್ಳು ಬೋಧನೆ ಯಾರು ಅಂಥೇಳಿ ತಿಳ್ಕೊಬೋದು. ಇಲ್ಲಾಂದ್ರೆ ನಮಗೆ ಓದ್ಲಕ್ಕೆ ಬಂದ್ರೆ ನಾವೇ ಸ್ವಂತ ದೇವರ ವಾಕ್ಯವನ್ನು ಓದ್ಕೊಂಡು ನಾವು ತಿಳ್ಕೊಬೋದು. 2 ತಿಮೋತಿ 2:15ರಲ್ಲಿ ಅಲ್ಲಿರುತ್ತೆ. ಏನಂತಿರ್ತದೆ ಅಂದರೆ, ಕರೆಕ್ಟಾಗಿ ದೇವರ ವಾಕ್ಯವನ್ನು ಹೇಳ್ರಿ ಅಂತಿದೆ. ಅಲ್ಲಿ ರೈಟ್ಲಿ ಹ್ಯಾಂಡ್ಲಿಂಗ್ ದ ವರ್ಡ್ ಆಫ್ ಟ್ರೂತ್ ಅಂತಿದೆ. ದೇವ್ರ ವಾಕ್ಯ ತಮ್ಮ ಇಷ್ಟ ಪ್ರಕಾರ ಅಲ್ಲ, ಬಟ್ ಏನಂತ ಹೇಳುತ್ತದ ಅದೇ ಹೇಳಬೇಕು ಅಂಥೇಳಿ ಈ ವಾಕ್ಯದಲ್ಲಿ ಹೇಳ್ತಾ ಇದೆ. ಆ್ಯಂಡ್ ಹೂ ಮೇಕ್ಸ್ ಎ ಕೇರ್ಫುಲ್ ಸ್ಟಡಿ ಆಫ್ ಬೈಬಲ್ ಕ್ಯಾನ್ ಐಡೆಂಟಿಫೈ ದ ಫಾಲ್ಸ್ ಡಾಕ್ಟ್ರಿನ್. ಯಾರಾದ್ರೂ ದೇವರ ವಾಕ್ಯವನ್ನು ಕೇರ್ಫುಲ್ ತುಂಬ ಕಾಳಜಿಯಿಂದ ಯಾರು ಓದ್ಲತ್ತರು ಅಂತಂದ್ರೆ ಅವರು ಈ ಸುಳ್ಳು ಬೋಧಕರು ಯಾರ ಆ ಫಾಲ್ಸ್ ಡಾಕ್ಟ್ರಿನ್ಗಳು ಏನವ ಅಂಥೇಳಿ ಕಂಡುಹಿಡಿಬೋದಂತ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಇವಾಗ ಯಾರಾದರೂ ತಂದೆ ಮಗ ಪವಿತ್ರ ಆತ್ಮನ ಬಗ್ಗೆ ಡೌಟ್ ಇರ್ತದೆ. ಯಾರಿಗಾರ ಡೌಟ್ ಇದ್ದಾಗ ನಾವು ಅವ್ರ ತಲೆಗೆ ಏನು ಬಂತು ಅದೇ ವಾಕ್ಯ ಹೇಳತ್ತರು ಅಂತಂದರೆ, ನಾವೀಗ ತಂದೆ ಮಗ ಪವಿತ್ರ ಆತ್ಮನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ನಾವು ಕಂಡು ಹಿಡಿಯೋದು ಹೆಂಗೆ? ನಮಗೆ ಸಡನ್ನಾಗಿ ಆ ವಾಕ್ಯ ಗುರುತಿರಬೇಕು. ಇವಾಗ ಮತ್ತಾಯನ ಬರೆದ ಸುವಾರ್ತೆ ಅಧ್ಯಾಯ 3, 16, 17ರಲ್ಲಿ ನಾವು ತ್ರಾಯಕ ದೇವರನ್ನು ನೋಡ್ತೀವಿ. ದೇವರು ದೀಕ್ಷಾ ಸ್ನಾನ ಮಾಡ್ಕೊಳ್ಳೋಕೆ ಹೋಗಬೇಕಾದ್ರೆ ಸ್ಥಾನಿಕನಾದ ಯೋಹಾನ ದೀಕ್ಷಾ ಸ್ನಾನ ಕೊಡ್ತಾರೆ. ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ತಂದೆ ಮಗ ಪವಿತ್ರಾತ್ಮ 3 ಜನರು ನಾವು ಅಲ್ಲಿ ನೋಡ್ತೀವಿ. ಇಮಿಡಿಯೇಟ್ಲಿ ನಮಗೇನು ಗೊತ್ತಾಯ್ತದ ಅಂತಂದ್ರೆ, ಓಕೆ ಈ ವಾಕ್ಯ ಇದೆ ನೋಡು, ಇಲ್ಲಿ ನಮಗೆ ತ್ರಾಯಕತ್ವ ಇಲ್ಲಿ ನಾವು ನೋಡ್ತಾ ಇದ್ವಿ ಅಂತೇಳಿ ನಾವು ವಾಕ್ಯದಿಂದ ನಾವು ಜನಗಳಿಗೆ ಜಡ್ಜ್ ಮಾಡ್ಬೋದು, ತೀರ್ಪು ಮಾಡ್ಬೋದು. ಅದರ ಸಲುವಾಗಿ ಯೇಸು ಸ್ವಾಮಿ ಕೂಡ ಏನು ಹೇಳ್ಯಾರ ಅಂತಂದರೆ, ಅವನು ಸುಳ್ಳು ಬೋಧಕರುಗಳಿಗೆ ನಾವು ಹೆಂಗೆ ಕಂಡು ಹಿಡಿಬೋದಂತ, ಅವರ ಫಲಗಳಿಂದ ನಾವು ಕಂಡು ಹಿಡಿಬೋದಂತ. ಅವ್ರ ಮರಕ್ಕೆ ಹತ್ತಿರ್ತಕ್ಕಂಥ ಫಲಗಳೇನೋ, ಫ್ರೂಟ್ಗಳೇನೋ ಅದಕ್ಕೆ ನಾವು ಕಂಡು ಹಿಡಿಬೇಕು ಅಂತ ಮತ್ತೊಂದು ಬರೆಯುತ್ತೆ. 12ನೇ ಅಧ್ಯಾಯ 33ರಲ್ಲಿ ನಾವು ನೋಡಬಹುದು ಈ ವಾಕ್ಯವನ್ನು. ಆ ಹಣ್ಣು ಏನಿದೆ, ಅದು ಯಾವ್ದು ಮರ ಇದೆ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಆ ಹಣ್ಣಿನಲ್ಲಿ ಎಷ್ಟೊಂದು ಕರೆಕ್ಟ್ ಇದೆ ಅದು ಅಂಥೇಳಿ ನಮ್ಗೆ ಗೊತ್ತಾಗ್ತದೆ. ಇವಾಗ ನಾವು ನೋಡುವಂಥವು 3 ವಿಷಯಗಳನ್ನು ನಾವು ನೋಡರಿ. ಏನು 3 ವಿಷಯಗಳು ಅಂತಂದರೆ, ಈ ಸುಳ್ಳು ಬೋಧಕರು ಅವರು ಯಾವ ರೀತಿಯಾಗಿ ಮಾಡ್ತಾರ ಬೋಧನೆ ಅಂಥೇಳಿ ನಾವು ಅವ್ರಿಗೆ ಹ್ಯಾಂಗೆ ಕಂಡು ಹಿಡಿಬೋದು ಅಂಥೇಳಿ ವಾಕ್ಯದಲ್ಲಿ ನೋಡರಿ. ಮೊದಲನೇದಾಗಿ ಈ ಸುಳ್ಳು ಬೋಧಕರು ಯೇಸು ಸ್ವಾಮಿ ಬಗ್ಗೆ ಏನು ಹೇಳ್ತಾರ,
ಏನಂತ ಹೇಳ್ತಾರೆ ಅಂತೇಳಿ ನಾವು ನೋಡಬೇಕಂದ್ರೆ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15-16ರಲ್ಲಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, He said to them, "But who do you say that I am?" Simon Peter replied, "You are the Christ, the Son of living God." ಇಲ್ಲಿ ಯೇಸು ಸ್ವಾಮಿ ಒಂದು ಸಿಮಿಯೋನ ಪೇತ್ರಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಾನು ಯಾರಿದ್ದೆ ಅಂತ ಹೇಳ್ತೀನಿ ನೀನು ಅಂತ ಕೇಳಿದಾಗ ಇಲ್ಲಿ ಸಿಮಿಯೋನ ಪೇತ್ರ ಹೇಳ್ತಾನೆ, ಏನಂತ ಹೇಳ್ತಾನೆ ಅಂತಂದ್ರೆ, ದೇವರೇ ನೀನು ಕ್ರಿಸ್ತನು ಮತ್ತು ದೇವರ ಮಗನು, ಜೀವಿತ ದೇವರ ಮಗನು ಅಂತ ಹೇಳ್ತಾನೆ ಇಲ್ಲಿ. ಸೊ ಅದಕ್ಕೆ ಆ ಆನ್ಸರ್ ಕೇಳಿದ ಮೇಲೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಪೇತ್ರಗ, ಸೊ ನಿನಗೆ ಬ್ಲೆಸ್ಸಿಂಗ್ ಅಂತಾರೆ, ಬ್ಲೆಸ್ಡ್ ಅಂತಾರೆ, ನಿನಗೆ ಆಶೀರ್ವಾದ. ಫಸ್ಟ್ ಮೊದಲನೇ ಯೋಹಾನ ಅಧ್ಯಾಯ 2:22ರಲ್ಲಿ ನಾವು ನೋಡ್ಬೇಕಂತಂದರೆ, ಹೂ ಇಸ್ ದ ಲಾಯರ್, ಸುಳ್ಳುಗಾರ ಯಾರು ಅಂತಂದರೆ, ಯಾವ ಮನುಷ್ಯ ಸುಳ್ಳುಗಾರನ ಅಂತಂದರೆ ಯೇಸು ಸ್ವಾಮಿ ಕ್ರಿಸ್ತನು ಅಲ್ಲ ಅಂತ ಯಾವನಾದರೂ ಹೇಳ್ತಾನಲ್ಲ ಅವನೇ ಸುಳ್ಳುಗಾರ ಅಂತ. ಸೊ ಇವಾಗಲೂ ಕೂಡ ಕೆಲವೊಂದು ಜನರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಕ್ರಿಸ್ತನಲ್ಲ, ಅವನೊಬ್ಬ ಮನುಷ್ಯ, ಒಬ್ಬ ಪ್ರವಾದಿ, ಅವನು ದೇವರಲ್ಲ, ತಂದೆ ಮಗಳೆಲ್ಲ ಸೇಮ್ ಅಲ್ಲ ಅಂತ ಹೇಳ್ತಾರೆ. ಅಂಥವರೆಲ್ಲ ಯಾರು ಅಂತಂದರೆ ಕ್ರಿಸ್ತ ವಿರೋಧಿಗಳು ಅಂತ. ಇದರಿಂದ ನಾವು ಅವರು ಸುಳ್ಳುಗಾರ ಅಂತ ತಿಳ್ಕೊಂಡು ನಾವೇನು ಅಂತಂದ್ರೆ ಈ ಒಂದು ಸುಳ್ಳು ಬೋಧಕ ಎಂದು ನಾವು ಕಂಡಿರ್ಬೋದು. ಇದು ಯೇಸು ಸ್ವಾಮಿ ಬಗ್ಗೆ ಅವರು ಏನಂತಾರೆ ಅಂಬ, ಇದು ಫಸ್ಟ್ ಪಾಯಿಂಟ್. ಇವಾಗ 2ನೇ ಪಾಯಿಂಟಲ್ಲಿ ಏನು ಅಂತಂದರೆ, ಈ ಒಂದು ಬೋಧಕರು ನಿಜವಾದ ಸುವಾರ್ತೆಯನ್ನು ಜನರಿಗೆ ಸಾರ್ತಾ ಇದ್ದಾರೆ, ಇಲ್ಲ ಮತ್ತು ಬೇರೆ ಯಾವುದಾದ್ರೂ ಸುವಾರ್ತೆ ಸಾರ್ಲತ್ತಾರ ಅಂಥೇಳಿ ನಾವು ವಾಕ್ಯದ ಆಧಾರದಲ್ಲಿ ನೋಡೋರು ನಾವು. ಸೊ ನಮಗೆ ಗಾಸ್ಪಲ್ ಅಂದರೆ ಏನು ಅಂತಂದ್ರೆ ಗುಡ್ ನ್ಯೂಸ್ ಅಂತ, ಶುಭವಾರ್ತೆ. ಗಾಸ್ಪಲ್ ಅಂದ್ರೆ ಗುಡ್ ನ್ಯೂಸ್, ಶುಭವಾರ್ತೆ ಅಂತೇಳಿ ನಾವು ತಿಳ್ಕೊತೀವಿ. ಈ ಒಂದು ಶುಭವಾರ್ತೆಯಲ್ಲಿ ನಾವು ಏನೇನು ವಿಷಯಗಳು ನೋಡ್ತೀವಿ ಅಂತಂದರೆ, ಯೇಸು ಸ್ವಾಮಿಯ ಮರಣ ಮತ್ತು ಆತನ ಸಮಾಧಿ ಮತ್ತು ಆತನ ಒಂದು ಪುನರುತ್ಥಾನವನ್ನು ನಾವಿಲ್ಲಿ ಈ ಒಂದು ದೇವರ ಒಂದು ಶುಭವಾರ್ತೆಯಲ್ಲಿ ನಾವು ನೋಡ್ತೇವೆ. ಸೊ ವಾಕ್ಯದಲ್ಲಿ ಕೂಡ 1ನೇ ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1:4ರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ದೇವರ ಒಂದು ಯೇಸು ಸ್ವಾಮಿಯ ಆತನ ಒಂದು ಮರಣ, ಆತನ ಒಂದು ಸಮಾಧಿ ಮತ್ತು ಆತನ ಪುನರುತ್ಥಾನ ಬಗ್ಗೆ ಹೇಳತ್ತದಲ್ಲಿ. ಸೊ ಈ ಒಂದು ಸ್ಟ್ಯಾಂಡ್ ಮೇಲೆ ಹರನ ಇವರು ಹೇಳ್ತಕ್ಕಂಥ ವಾಕ್ಯ ಏನದ ಇದ್ರ ಬಗ್ಗೆನೇ ಹೇಳತ್ತಾರ ಅವರು. ಯೇಸು ಸ್ವಾಮಿಯ ಒಂದು ಮರಣದ ಬಗ್ಗೆ, ಯೇಸು ಸ್ವಾಮಿಯ ಸಮಾಧಿ ಬಗ್ಗೆ ಮತ್ತು ಯೇಸು ಸ್ವಾಮಿಯ ಒಂದು ಜೀವಿತನಾಗಿ ಎದ್ದೇಳುವಂಥದ್ರ ಬಗ್ಗೆ ಹೇಳತ್ತಾರ, ಇಲ್ಲಾಂದ್ರೆ ಬೇರೆದ್ರ ಬಗ್ಗೆ ಹೇಳತ್ತಾರ. ಏಕೆಂದರೆ ಈ ಒಂದು ಸಮಯದಾಗ ನೋಡ್ಬೇಕಂದ್ರೆ ಅನೇಕ ಜನರು ಅವ್ರು ಹೇಳುವಂಥ ಸುವಾರ್ತೆನೇ ಡಿಫ್ರೆಂಟ್ ಆಗ್ಯಾವ. ಯೇಸು ಸ್ವಾಮಿ ಹೇಳಿದ ಸುವಾರ್ತೆ ಅವ್ರು ಹೇಳತ್ತಾ ಇಲ್ಲ, ಬೇರೆ ಸುವಾರ್ತೆ ಹೇಳತ್ತಾರೆ. ಜನರ ಕಿವಿಗೆ ಅನಗಡ ಇಂಪಾಗಿ ಕಾಣಿಸ್ತಕ್ಕಂಥದ್ದು ಸುವಾರ್ತೆಗಳು ಹೇಳತ್ತಾರೆ. ಯಾವ ರೀತಿ ಹೇಳತ್ತಾರೆ ಅಂತಂದ್ರೆ, ಅಪ್ಪ ನಿಮ್ಗೆ ದೇವರು ನಿಮಗೆ ಪ್ರೀತಿ ಮಾಡ್ತಾನ ಅಂತ ಹೇಳತ್ತಾರ, ದೇವರು ನಿಮಗೇನು ಬೇಕು, ಊಟ ಗೀಟ ಏನು ಬೇಕು ಎಲ್ಲ ಕೊಡ್ತಾನ ಅಂತ ಹೇಳ್ತಾರ, ದೇವರು ನಿಮಗಿನ್ನೂ ಸಾವ್ಕಾರ್ ಮಾಡ್ಬೇಕಲ್ಲತ್ತಾನ ಅಂತೇಳಿ ಹೇಳ್ತಾರ. ಇದೆಲ್ಲ ನೋಡಿದ್ರೆ ಇದು ಯಾವುದು ಭೀ ದೇವರ ಸುವಾರ್ತೆ ಅಲ್ಲ, ಇದು ಕಂಪ್ಲೀಟ್ ದೇವರ ಸುವಾರ್ತೆ ಅಲ್ಲ. ಸೊ ಇಲ್ಲಿ ಪೌಲ ಕೂಡ ಒಂದು ವಾರ್ನಿಂಗ್ ಮಾಡ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ರಲ್ಲಿ ದೇವರು ಕೂಡ ಏನೊಂದು ವಾರ್ನಿಂಗ್ ಪೌಲ ಕೂಡ ಏನೊಂದು ವಾರ್ನಿಂಗ್ ಮಾಡ್ತಾನೆ. ಇಂಥವ್ರು ಏನು ಮಾಡ್ತಾರೆ ಅಂತಂದ್ರೆ ಜನಗಳಿಗೆ ಕನ್ಫ್ಯೂಷನ್ದಾಗ ಹಾಕಿರ್ಲತ್ತಾರಂತ. ನಿಜವಾದ ಸುವಾರ್ತೆ ಯಾವುದಾದ್ರೂ ಹೇಳಬೇಕು, ಜನಗಳಿಗೆ ಕನ್ಫ್ಯೂಷನ್ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಎಷ್ಟೊಂದು ದೊಡ್ಡ ಪ್ರಚಾರ ಮಾಡೋ ಭೀ ಇರಲಿ, ಅವ ದೇವರ ಒಂದು ಸುವಾರ್ತೆ ಅವನು ಕರೆಕ್ಟಾಗಿ ಹೇಳ್ತಾ ಇಲ್ಲ ಅಂತಂದರೆ ಆ ಒಂದು ಬೋಧಕನನ್ನು ನಾವು ಏನು ಮಾಡಬೇಕಂತಂತಂದರೆ ಕೇಳಬಾರ್ದಂತ. ಯಾಕಂದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಕೂಡ ಅದೇ ಹೇಳ್ತದೆ, ಅವನಿಗೆ ಒಂದು ತಕ್ಕವಾದ ಒಂದು ಕಂಡಮ್ನೇಷನ್ ಆಗ್ತದೆ ಅಂಥೇಳಿ ದೇವರಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ 3ನೇ ಪಾಯಿಂಟ್ ಏನಂತ ನೋಡೋದು ನಾವು. 3ನೇ ಪಾಯಿಂಟ್ದಲ್ಲಿ ಏನು ಹೇಳ್ತಾ ಇದ್ದಾನೆ, ಡಸ್ ದಿಸ್ ಟೀಚರ್ ಎಕ್ಸಿಬಿಟ್ ಕ್ಯಾರೆಕ್ಟರ್ ಕ್ವಾಲಿಟೀಸ್ ದಟ್ ಗ್ಲೋರಿಫೈ ದ ಗಾಡ್. ಇಲ್ಲಿ ನೋಡ್ಬೇಕಂತಂದರೆ ಇವರು ದೇವರನ್ನು ಮಹಿಮೆ ಪಡಿಸುವ ಕೆಲಸ ಯಾವುದಾದ್ರೂ ಮಾಡ್ತಾ ಇದ್ದಾರಾ ಈ ಒಂದು ಸುಳ್ಳು ಬೋಧಕರು
ಅಂತೇಳಿ ನೋಡ್ಬೇಕಂತಂದರೆ ನಾವು ಯೂದ 11ರಲ್ಲಿ ಏನು ಹೇಳ್ತದೆ ಅಂತಂದರೆ, ದೇ ಹ್ಯಾವ್ ಟೇಕನ್ ದ ವೇ ಆಫ್ ಕೇನ್, ದೇ ಹ್ಯಾವ್ ರಶ್ಡ್ ಫಾರ್ ಪ್ರಾಫಿಟ್ into Balaam's error, they have been destroyed in Korah's rebellion. In other words, a false teacher can known by his pride. ನಾವು ಈ ಒಂದು ಸುಳ್ಳು ಬೋಧಕರನ್ನು ಅವ್ರಿಗೆ ಇರ್ತಕ್ಕಂಥ ಒಂದು ದಿಮಾಕ್ಲಿಂದು ನಾವು ನೋಡ್ಬಹುದಂತ. ಸೊ ಇವಾಗ ಕೇನ್ ಏನು ಮಾಡತ್ತಾನ ಅಂತಂದ್ರೆ, ದೇವರ ಒಂದು ಪ್ಲ್ಯಾನ್ ಏನಿತ್ತು ಅದಕ್ಕೆ ಅವ ಏನು ಮಾಡಿದ್ರು ಅಂತ ರಿಜೆಕ್ಟ್ ಮಾಡಿದ್ರು. ಬಾಲಾಮ್ಸ್ ಪ್ರಾಫೆಸಿಂಗ್ ಫಾರ್ ಮನಿ, ಬಾಲಾಮ್ ಏನು ಮಾಡತ್ತಾನಂತ ರೊಕ್ಕದ ಸಲೆಕ್ಕ ಪ್ರವಾದನೆ ಮಾಡತ್ತಾನಂತ. ಗ್ರೀಡ್, ಅವನ ಬಳಿ ಆಸೆ. ಗ್ರೀಡ್ ಅಂತಂದ್ರೆ ರೊಕ್ಕದ ಬಗ್ಗೆ ಆಸೆ. ಆ್ಯಂಡ್ ರಿಬೆಲಿಯನ್, ಕೋರಾಸ್ ಪ್ರಮೋಷನ್ ಆಫ್ ಹಿಮ್ಸೆಲ್ಫ್ ಆರ್ ಮೋಸೆಸ್. ಇಲ್ಲಿ ದೇವರಿಗೆ ವಿರೋಧವಾಗಿ ಕೋರ್ಹ ಏನು ಮಾಡತ್ತಾನಂತ, ಅವನಿಗೆ ಪ್ರಮೋಟ್ ಮಾಡ್ಕೊಳತ್ತಾನಂತ. ಯಾರ ಮೇಲೆ? ಮೋಶನ್ ಮೇಲೆ. ಅದರ ಸಲುವಾಗಿ ಯೇಸು ಸ್ವಾಮಿ ವಾಕ್ಯದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಹೆಂಗಂತಂದರೆ, ಅವರಿಗೆ ನೀವು ಅವರ ಒಂದು ಫಲದಿಂದ ಕಂಡು ಹಿಡಿಯಬಹುದು. ಮತ್ತೇನು ಬರೆಸುವಾರ್ತೆ 7ನೇ ಅಧ್ಯಾಯ 15-20 ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಅನೇಕ ಸುಳ್ಳುಗಳು ಏನು ಮಾಡ್ತಾರೆ ಅಂತಂದರೆ, ದೇವರಿಗೆ ಮಹಿಮೆ ಪಡಿಸೋದಕ್ಕಿಂತ ಅವರಿಗೆ ಅವರು ಮಹಿಮೆ ಪಡಿಸ್ಕೊಳ್ತಾರೆ. ಅವರಿಗೆ ಅವರು ಏನನ್ನು ಪ್ರಾಫೆಸಿ ಮಾಡ್ತಾರೆ, ದುಡ್ಡು ಬರ್ತಾವಂತ ಪ್ರಾಫೆಸಿ ಮಾಡ್ತಾರೆ, ದೇವ್ರ ಪ್ಲ್ಯಾನಿಗೆ ರಿಜೆಕ್ಟ್ ಮಾಡ್ತಾರೆ. ಸೊ ಒಬ್ಬರ ಮೇಲೆ ಒಬ್ಬರಿಗೆ ಪ್ರಮೋಷನ್ ಮಾಡ್ಕೊಳತ್ತಾರ. ಸೊ ಇದೆಲ್ಲವನ್ನು ನಾವು ತಿಳಿದುಕೊಂಡ ಮೇಲೆ ನಾವು ಇವರು ಸುಳ್ಳು ಬೋಧಕರಿದ್ದಾರೆ ಎಂದು ನಾವು ವಾಕ್ಯದಿಂದ ಕಂಡುಹಿಡಿಯಲು ಸಾಧ್ಯವಾಗಿದೆ. ಫಾರ್ ದಿಸ್ ಈ ಎಲ್ಲ ವಾಕ್ಯಗಳನ್ನು ನೋಡಿದ ಮೇಲೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸುಳ್ಳು ಬೋಧಕರು ಯಾರೆಂದು. ಸೊ ನೀವು ಕೂಡ ವಾಕ್ಯವನ್ನು ಒಳ್ಳೆ ರೀತಿಯಿಂದ ಅಧ್ಯಯನ ಮಾಡಿ, ಆವಾಗಲೇ ನಾವು ಒಳ್ಳೆಯ ಒಂದು ದೇವರ ವಾಕ್ಯದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗಿದೆ. ಈ ವಿಡಿಯೋವನ್ನು ನೋಡಿರುವಂಥ ನಿಮ್ಮೆಲ್ಲರಿಗೂ ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಇನ್ನೂ ಅದ್ಭುತಕರವಾದ ವಿಷಯವನ್ನು ತಿಳಿದುಕೊಳ್ಳಲು ದೇವರು ನಮಗೆ ಸಹಾಯ ಮಾಡಲಿ. ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಆಮೇನ್. ಜೈ ಕ್ರಿಸ್ತ.